ನನಗೆ ಮನೇಲಿ ಯಾವ ಬಟ್ಟೆ ಹಾಕೊಂಡಿರ್ತೀನಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾಚೆ ಹೋಗ್ಬೇಕಂದ್ರೆ ಹಾಗೆ ಹೋಗ್ಬಿಡ್ತೀನಿ. ಫೋಕಸ್ ಮಾಡ್ತೀನಿ. ದೇವಗೋತ ಏನಾದರೂ ಇದೆಯಾ ರೂಮಲ್ಲಿ? ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, ಆಮೇಲೆ ನೀವೆಲ್ಲ ನೋಡಿಬಿಟ್ರೆ ಏನು ರಮೋಲ್ಲ ಹಿಂಗಿದ್ದಾಳೆ ಅಂತ ಅನ್ಕೊಳ್ತಾರೆ ಅಂತ. ಟೀ कौन सा दिन है आज? वेंसडे ना? वेंसडे कैसे छुट्टी होता है? Hi everyone, welcome back to my YouTube channel. And today I'm gonna show you guys what I have bought from Westside. So ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀನಿ. ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ, ವಾಟ್ ಆರ್ ಮೈ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇವತ್ತು ತೋರಿಸ್ತೀನಿ. ಆ್ಯಂಡ್ ವೆಬ್ಸೈಟ್ಸಲ್ಲಿ ಬೇಸಿಕಲಿ ಏನೇನು ಚೆನ್ನಾಗಿರುತ್ತೆ, ಏನೇನು ನನಗೆ ಇಷ್ಟ ಆಗುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ ಬನ್ನಿ. ಐಮ್ ಸಾರಿ, ಇದರಲ್ಲಿ 2 ಪ್ರಾಡಕ್ಟ್ದು ವಿಡಿಯೋ ಮಿಸ್ ಆಗಿದೆ. ಸೊ ಈಗ ನೆಕ್ಸ್ಟು ನಾನು ಹೇಳ್ದಂಗೆ ಎಲ್ಲ ನೈಟ್ ವೇರ್ ಕಲೆಕ್ಷನ್ಸಲ್ಲಿ ನಾನು ತೊಗೊಂಡಿದ್ದು. ಇದೊಂದು ಟಾಪ್ ಟ್ರಯಲ್ ರೂಮಿಗೆ ಹೋಗಿ ಟ್ರೈ ಮಾಡೋದು ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ. ಸೊ ಯಾರಿಗೆ ಶಾಪಿಂಗ್ ಹೋಗ್ತೀರಾ ಬಟ್ ಸ್ಟಿಲ್ ಎಲ್ಲ ರಿಪೀಟೆಡಾಗಿ ಟ್ರಯಲ್ ಮಾಡೋದು ಯಾರಿಗೆ ಇಷ್ಟ ಆಗಲ್ಲ ಕಮೆಂಟ್ ಮಾಡಿ. ನನಗೆ ನಿಜವಾಗ್ಲೂ ಸ್ಟಾರ್ಟಿಂಗಲ್ಲೆಲ್ಲ ಇಷ್ಟ ಆಗ್ತಾಯಿತ್ತು, ಟ್ರಯಲ್ ಮಾಡಿನೇ ತೊಗೊಳ್ತೈತೆ. ಬಟ್ ತುಂಬ ಶಾಪಿಂಗ್ ಮಾಡ್ತಾ ಒಂಥರ ತುಂಬ ಟೈಮ್ ಆಗುತ್ತೆ. ತೊಗೊಂಡು ಫಸ್ಟ್ ಸೆಲೆಕ್ಷನ್ ತುಂಬ ಟೈಮ್ ಆಗುತ್ತೆ. ಅದಾದಮೇಲೆ ಟ್ರಯಲ್ ರೂಮಿಗೆ ಹೋಗಿ ಇನ್ ಕೇಸ್ ಅಲ್ಲಿ ಏನಾದರೂ ಬಿಸಿ ಇತ್ತು ಅಂತಂದರೆ, ಸೊ ಅದಕ್ಕೆ ನಾನು ಇವಾಗ ಸೈಜ್ನ ನೋಡ್ಕೊಂಡ್ಬಿಟ್ಟಿರ್ತೀನಿ. ತುಂಬ ಜಾಸ್ತಿ ಈ ಥರ ಎಲ್ಲ ಒಂದು 10 ಪೇರ್ಸ್ ಎಲ್ಲ ತೊಗೊಳೋ ಥರ ಇದೆ. ಟ್ರೈ ಮಾಡೋಕ್ಕೆಲ್ಲ ಹೋಗಲ್ಲ, ತುಂಬ ಟೈಮ್ ಆಗಿಬಿಡುತ್ತೆ. ಮತ್ತು ಈ ನೈಟ್ ವೇರ್ನೆಲ್ಲ ಏನಕ್ಕೆ ಟ್ರಯಲ್ ಮಾಡೋದು ಅಂತ ಮಾಡಿಲ್ಲ. ಮೇ ಬಿ ಕಾಸ್ಟ್ಲಿ ಡ್ರೆಸ್ ಆಗಿದ್ದರೆ ಮಾಡ್ತಿದ್ದೆ ನಾನು. ರೆಡ್ಡಲ್ಲಿ ಐ ಲೈಕ್ ಇಟ್ ಬಿಕಾಸ್ ಆಫ್ ದಿ ಕಲರ್. ನನ್ನ ಹತ್ರ ಈ ಥರ ರೆಡ್ ಬಟ್ಟೆಗಳು ತುಂಬ ಕಡಿಮೆ, ಅದಕ್ಕೋಸ್ಕರ ಸುಮ್ಮನೆ ರೆಡ್ ಕಲರ್ ಇದೆ ಅಂತ ತೊಗೊಂಡಿದ್ದೆ. ಆ್ಯಂಡ್ ಆಲ್ಸೋ ಸಾಫ್ಟ್ ಆಗಿದೆ. ಪ್ರೈಸ್ ದಿಸ್ is also $5.99 and this one is also $5.99. super soft ಅಂತ ಕೊಟ್ಟಿದ್ದಾರೆ. So as the name says, this is really super soft. That is why I bought it. ಇದು ಚೆನ್ನಾಗಿ ಅನಿಸುತ್ತೆ, ಒಂಥರ ಕ್ಯೂಟ್ ಆಗಿದೆ. ದಿಸ್ ಇಸ್ ಆಲ್ಸೋ ನೈಟ್ ವೇರ್ ಕಲೆಕ್ಷನ್. ಬಟ್ ಸ್ಟಿಲ್ ನಾನು ಇದನ್ನು ನನಗೆ ಆಚೆ ಹೋಗುವಾಗ ಸುಮ್ಮನೆ ಸಿಂಪಲ್ ಟೀ ಶರ್ಟ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಆಚೆ ಹೋಗುವಾಗ ಬಟ್ಟೆ ಚೇಂಜ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಹೆಂಗಿತ್ತು ಹಾಗೆ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಅವಾಗ ಮನೇಲಿ ಇದ್ದಾಗ ಈ ಥರ ನೀಟಾಗಿ ಹಾಕೊಂಡಿದ್ರೆ ಇದ್ರೆ ಬಾಟಮಲ್ಲಿ ಜೀನ್ಸ್ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು, ಹೋಗ್ಬಿಡ್ಬೋದು ಅಲ್ವಾ, ಆ ಥರ. ಅದಕ್ಕೆ ನನಗೆ ಮನೇಲಿ ಯಾವ ಬಟ್ಟೆ ಹಾಕೊಂಡಿರ್ತೀನಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಆಚೆ ಹೋಗ್ಬೇಕಂದ್ರೆ ಹಾಗೆ ಹೋಗ್ಬಿಡ್ತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, ಆಮೇಲೆ ನೀವೆಲ್ಲ ನೋಡಿಬಿಟ್ರೆ ಏನು ರಮೋಲ್ಲ ಹಿಂಗಿದ್ದಾಳೆ ಅಂತ ಅನ್ಕೊಳ್ತಾರೆ ಅಂತ ಫುಲ್ ಯಾವಾಗಲೂ ಕವರ್ಡೇ ಇರ್ತೀನಿ ನಾನಂತ ಗೊತ್ತಾಗ್ತಿರೋ ಥರ ಇರ್ತೀನಿ. ಸೊ ಬಟ್ ಖರಾಬಾಗಿ ರೆಡಿಯಾಗಿ ಮನೆಯಿಂದ ಆಚೆ ಹೋಗ್ತೀನಿ. ಇವಾಗ್ಲೂ ಹಿಂಗೆ ಬಾಚ್ಕೊಂಡಿದ್ದೀನಿ ಅಂತಂದರೆ ನಾವೇನು ಕೂಮ್ ಮಾಡೇ ಇಲ್ಲ, ಸುಮ್ಮನೆ ಹಾಗೆ ಇದ್ದೀನಿ. ಅದು ಹಾಗೆ ನನಗೆ ಆ ಥರನೇ ತುಂಬ ಕಂಫರ್ಟಬಲ್. ತುಂಬ ಯಾವಾಗಲೂ ನೀಟಾಗಿ ರೆಡಿಯಾಗಿ ನೋಡ್ತಿಲ್ಲ. ಐ ಆಮ್ ನಾಟ್ ದಟ್ ಕ್ಯಾಟಗರಿ ಗರ್ಲ್. ಓಕೆ, ಪಿಂಕ್ ಅಷ್ಟೇ ಕ್ಯೂಟಾಗಿದೆ. ಆ್ಯಕ್ಚುಲಿ ಇದರಲ್ಲಿ ನನಗೆ ಫಿಟ್ಟಿಂಗ್ ಏನು ಗೊತ್ತಾಗ್ತಿರಲಿಲ್ಲ. ಸೊ ನಾನು ಟ್ರೈ ಮಾಡದೇ ಇರೋದ್ರಿಂದ ಸೊ ಎಲ್ಲ ಕಲರ್ ನೋಡಿನೇ ತೊಗೊಂಡಿದ್ದು. ಸೊ ವೆರಿ ಪ್ರೀಟಿ ಪಿಂಕ್. ಸಾಕಾಗಿ ನನ್ನ ರೂಮ್ಸು ಕರ್ಟನ್ಸು ಇದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ಪಿಂಕ್ ಎಲ್ಲ ಪಿಂಕ್ ಕಾಣಿಸ್ತಿದೆ. ಪಿಂಕ್ ಕಲರ್ ಕಾಮಿಂಗ್ ಮಾಡಿ. ಆ್ಯಂಡ್ ಇದೆಲ್ಲ ಕಲರ್ಸಲ್ಲಿ ಆ್ಯಕ್ಚುಲಿ ನಾವು ಕಲರ್ ಅನಲೈಸ್ ಮಾಡೋಣ, ಯಾವ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಓಕೆ, ದಿಸ್ ಪಿಂಕ್ ಟಾಪ್ ಈಸ್ ಆಲ್ಸೋ ಹೌ ಮಚ್? ಜಸ್ಟ್ $4.99. ವೆಬ್ಸೈಡಲ್ಲಿ ಆ್ಯಕ್ಚುಲಿ ಕ್ಲಾತ್ ತುಂಬ ಚೆನ್ನಾಗಿರುತ್ತೆ, ಫಿಟ್ಟಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ವೆರಿ ಕಂಫರ್ಟಬಲ್. ನನಗೆ ಆ್ಯಕ್ಚುಲಿ ವೆರಿ ಕಂಫರ್ಟಬಲ್ ವೆಬ್ಸೈಡಲ್ಲಿ. ಸೊ ಆ್ಯಂಡ್ ಪ್ರೈಸ್ ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇವಾಗ ನೀವು ಝಾರಾ, H&M, ಆ್ಯಕ್ಚುಲಿ ನಾನು ಹೋಗ್ತೀನಿ ಶಾಪಿಂಗ್ ಮಾಡೋಕ್ಕೆ, ನಿಜವಾಗ್ಲೂ ನನಗೆ ಯಾವುದೂ ಇಷ್ಟ ಆಗಲ್ಲ. ಐ ಡೋಂಟ್ ನೋ ವೈ. ಝಾರಾ ಆ್ಯಂಡ್ H&M ಝಾರಾ ಆ್ಯಂಡ್ H&M ಆರ್ ನಾಟ್ ಮೈ ಥಿಂಗ್ಸ್ ಆ್ಯಟ್ ಆಲ್. ಐ ಡೋಂಟ್ ನೋ ವೈ, ಬಟ್ ನನಗೆ ಯಾವುದು ಸೆಟ್ ಆಗಲ್ಲ. ಇಟ್ಸ್ ಲೈಕ್ ಇಫ್ ಯು ಕ್ಯಾನ್ ಎನಿವನ್ ರಿಲೇಟ್ ದಿಸ್ ಪ್ಲೀಸ್ ಟೆಲ್ ಮೀ. ನನಗೆ ಮಾತ್ರ ಹಂಗೆ ಅನ್ಸುತ್ತಾ, ಅದು ನಿಮ್ಗೆ ಹಂಗೆ ಅನ್ಸುತ್ತಾ? ಏನೋ ಆ ಟಾಪ್ಸು ಇಲ್ಲಿ ಹಾಕೊಂಡ್ರೆ ಇಲ್ಲಿ ಕಾಣಿಸ್ತಿರುತ್ತೆ, ಇಲ್ಲಿ ಹಾಕೊಂಡ್ರೆ ಇಲ್ಲಿ ತುಂಬ ಡೀಪ್ ಇರುತ್ತೆ, ಏನೋ ಒಂಥರ ಪ್ರಾಬ್ಲಮ್, ಏನೋ ಒಂಥರ. ಆಮೇಲೆ ಕಲರೆಲ್ಲ ಫುಲ್ ಡಲ್ಲು. H&Mಲ್ಲಿ ತುಂಬ ಕಲರ್ಫುಲ್ ಸಿಗೋದೇ ಕಷ್ಟ ಅಂತ ಅನಿಸುತ್ತೆ. ಎಲ್ಲ ಬೇಜ್ ಕಲರ್ಸೇ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಬೇಜ್ ಇದರಲ್ಲೇ ಇರುತ್ತೆ. ಐ ಡೋಂಟ್ ನೋ, ಎಲ್ಲರೂ ಹುಡುಗಿರು ಏನು ಶಾಪಿಂಗ್ ಮಾಡ್ತಾರೆ ಅದರಲ್ಲಿ. ಎಲ್ಲರ ಹತ್ರನೂ H&M ಬ್ಯಾಗ್ ಇರುತ್ತೆ. ನಾನು ನೋಡ್ತೀನಿ ಸುಮಾರು ಸತಿ, ನಾನು ಎಲ್ಲರ ಹತ್ರ ನೋಡಿಬಿಟ್ಟು ಓಕೆ ನೋಡೋಣ ಅಂತ ಹೋಗ್ತೀನಿ. ಬಿಕಾಸ್ ಎಲ್ಲರ ಕೈಲೂ ಆಲ್ಮೋಸ್ಟ್ H&Mದು ಬ್ಯಾಗ್ ಇರುತ್ತೆ.
ನಂಗೆ ಮಾತ್ರ ಏನೂ ಇಷ್ಟ ಆಗಲ್ಲ, ನಂಗೆ ಯಾವುದೂ ಸೂಟ್ ಆಗಲ್ಲಪ್ಪ ಅಲ್ಲಿದು. ಸಮ್ಟೈಮ್ಸ್ ಟ್ರೌಸರ್ಸ್ ಎಲ್ಲ ಓಕೆ, ಪ್ಯಾಂಟ್ಗಳು ಬಾಟಮ್ ವೇರ್ಸ್ ಎಲ್ಲ ತೊಗೊಂಡಿದ್ದೀನಿ, ಬಟ್ ಸ್ಟಿಲ್ ಅದು ನನಗೆ ತುಂಬ ಫೇವ್ರೇಟ್ ಇಷ್ಟ ಅಂತ ಆಗಿಲ್ಲ. ಬಟ್ ನನಗೆ ಇಷ್ಟ ಆಗೋದು ಲೈಫ್ ಸ್ಟೈಲಲ್ಲಿ, ಶಾಪರ್ ಸ್ಟಾಪಲ್ಲಿ ಆ್ಯಂಡ್ ಓನ್ಲಿ ಆ್ಯಂಡ್ ಫ್ಯೂ ಅದರ್ ಬ್ರ್ಯಾಂಡ್ಸ್, ಫಾರ್ ಎವರ್, ನ್ಯೂಮಿದು ಇದು ಏನು ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನಂಗೆ ಇಷ್ಟ ಆಗಲ್ಲ, ಫಿಟ್ಟಿಂಗ್ ಇಲ್ಲ ಸಮ್ಟೈಮ್ಸ್. ಓಕೆ, ಅದೂ ಅಷ್ಟೇ. ನ್ಯೂಮಿನೂ ಎಲ್ಲ ಬಟ್ಟೆನೂ ಚೆನ್ನಾಗಿ ಕಾಣಿಸಲ್ಲ, ತುಂಬ ರೇರ್ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಫೇವ್ರೇಟ್ ಬ್ರ್ಯಾಂಡ್ಸ್ ಯಾವುದು ಅಂತ ದಯವಿಟ್ಟು, ಯಾವ್ದು ಆ್ಯಂಡ್ ಕಂಫರ್ಟಬಲ್ ಆಗಿರೋಂಥ ಕಂಫರ್ಟಬಲ್ ಬ್ರ್ಯಾಂಡ್ಸ್ ಯಾವುದಿದೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ, ಪ್ಲೀಸ್ ಹೆಲ್ಪ್ ಮಿ. ಬಿಕಾಸ್ ನಾನು ಒಂದು ಫ್ಯೂ ಬ್ರ್ಯಾಂಡ್ಸ್ ಬಿಟ್ಟು ಲೈಫ್ ಸ್ಟೈಲಲ್ಲಿ ಶಾಪರ್ ಸ್ಟಾಪಲ್ಲಿ ಮೋಸ್ಟ್ಲಿ ನನಗೆ ಬೇಕಾಗಿರೋದು ಸಿಗೋದು. ಅದು ಬಿಟ್ಟರೆ ಪ್ಯಾಂಟಲೂನ್, ಅದು ಬಿಟ್ಟರೆ ವೆಸ್ಟ್ ಸೈಡ್ ಇಸ್ ಬೆಸ್ಟ್. ಆ್ಯಂಡ್ ಝೂಡಿಯೋಲ್ಲಿ ತುಂಬ ಚೆನ್ನಾಗಿರುತ್ತೆ, ಸ್ಟೈಲೆಲ್ಲ, ಬಟ್ ಫ್ಯಾಬ್ರಿಕ್ ಅಷ್ಟೊಂದು ಕ್ವಾಲಿಟಿ ಇದೆ ಅಂತ ಅನ್ಸಲ್ಲ. ಸೊ ಝಾರಾ, ಆ್ಯಸ್ ಯು ನೋ, ಝಾರಾ, ವೆಸ್ಟ್ ಸೈಡ್ ಆ್ಯಂಡ್ ಝೂಡಿಯೋ ಎಲ್ಲ ಒಬ್ರದ್ದೇ ಅಂತ ನಾನು ಕೇಳಿದ್ದೀನಿ, ಇಫ್ ಐಮ್ ರಾಂಗ್ ಕರೆಕ್ಟ್ ಮಿ. ಸೊ ಹಾಗಾಗಿ ಇನ್ ಬಿಟ್ವೀನ್ ಇದೆ ವೆಸ್ಟ್ ಸೈಡ್. ಈ ಕಡೆ ಝೂಡಿಯೋನೂ ಅಲ್ಲ, ಈ ಕಡೆ ಸುಮ್ಮನೆ ಝಾರಾನೂ ಅಲ್ಲ. ನಂಗೆ ಝಾರಾದಲ್ಲಿ ಅಷ್ಟೊಂದು ದುಡ್ಡೆಲ್ಲ ಕೊಡೋಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಬಟ್ಟೆಗೆ ಸಾವಿರಗಟ್ಟಲೆ ಇರುತ್ತೆ, ಐ ಡೋಂಟ್ ಫೀಲ್ ಇಟ್, ಅಂದರೆ ವರ್ತ್ ಇಟ್ ಅಂತ ನನಗೆ ಅನ್ಸೋದಿಲ್ಲ. ಆ್ಯಂಡ್ ಇದನ್ನೆಲ್ಲ ತೊಗೊಂಡ್ರು ಒಂದು ಸಲ ಹಾಕೊಳ್ಳೋದಷ್ಟೇ, ಮತ್ತೆ ಹಾಕೊಳ್ಳಲ್ಲ. ಅನೂಪ್ ಕೆಲಸ ಮಾಡೋದು ಬಂದಿದ್ದಾರೆ, ಸೊ ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಅವ್ರ ಮಗ ಇದ್ದಾನೆ, ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅನೂಪ್ ಅಂತ ತೋರಿಸ್ತೀನಿ ಇವತ್ತು. ಓಕೆ, ಆ್ಯಂಡ್ ದಿಸ್ ಟಾಪ್ ಇಸ್ $4.99. ಬಾಯ್ಲಿ ವಿಡಿಯೋ ಮಾಡೋಣ. हाय बोलो. हाय इधर कौन है तुम? इंट्रोड्यूस कर लो तुम्हारा. अनूप सिंह. हाँ, और क्या इधर दीदी का घर में क्या कर रहे हो तुम? टीवी देख रहे हो? स्कूल जाना है ना? छुट्टी है. कौन सा दिन है आज? वेंसडे ना? वेंसडे कैसे छुट्टी होता है? एग्जाम खत्म हो गया, वन क्लास ज़्यादा आने थे, चले छुट्टी. क्या देख रहे हो टीवी में? फ्रैंकलिन वो क्या है? ಕಾರ್ಟೂನ್ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ದೇಖ್ಲೋ ಜಾವ್. ಸೊ ಇದೊಂದು ವೈಟ್ ಟಾಪ್, ಇದನ್ನು ನಾವು ಯಾವುದಾದ್ರೂ ಬಟ್ಟೆ ಕೆಳಗಡೆ ಹಾಕೋಬೋದು. ಜಾಕೆಟ್ ಎಲ್ಲ ಹಾಕೊಳ್ಳುವಾಗ ಅದ್ರ ಮೇಲೆ ಹಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ದೀನಿ. ಆ್ಯಂಡ್ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟು ಇದು ಪ್ಯಾಂಟು. ಇದರಲ್ಲಿ ಎಂಬ್ರಾಯ್ಡ್ರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಆ್ಯಂಡ್ ಫಿಟ್ಟು ತುಂಬ ಚೆನ್ನಾಗಿದೆ. ನಾನು ಇದನ್ನು ಕೂಡ ಟ್ರೈ ಮಾಡಿಲ್ಲ ಆ್ಯಕ್ಚುಲಿ, ಬಟ್ ಆದ್ರೂ ಕರೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತು, ತೊಗೊಂಡು ಬಂದೆ. ಆ್ಯಂಡ್ ಇದು ಆ್ಯಕ್ಚುಲಿ ಇದು ಮತ್ತು ಇನ್ನೊಂದು ಈ ಪ್ಯಾಂಟ್ ತೊಗೊಂಡಿರಲಿಲ್ಲ ನಾನು ಎರಡೂ, ಬಟ್ ಬಿಲ್ಲಿಂಗಲ್ಲಿ ಇನ್ನೊಂದು 3000 ತೊಗೊಂಡ್ರೆ 3000 ಫ್ರೀ ಆಗುತ್ತೆ ಅಂತ ಹೇಳಿದ್ರು ಬರ್ಡೇ ಮಂತಲ್ಲಿ ಶಾಪ್ ಮಾಡಿದ್ರೆ. ಸೊ ಹಾಗಾಗಿ ಆ್ಯಕ್ಚುಲಿ ನಾನು 13,000 ಶಾಪಿಂಗ್ ಮಾಡಿದ್ದು. ಇದು 1500. ದಿಸ್ ಇಸ್ ಆಲ್ಸೋ 1500, ಬಟ್ ಇದು ನೈಟ್ ವೇರ್ಗೆ ಐ ಡೋಂಟ್ ಥಿಂಕ್ 1500 ಬರ್ತಾ ಇಲ್ಲ ಅಂತ. ಬಟ್ ಇದಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್, ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ ನನಗೆ. ಕಾಣಿಸ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ಯಾಂಟು ಟೈಯಿಂಗ್ ಬರುತ್ತೆ, ವೇಸ್ಟ್ ತುಂಬ ಸ್ಲಿಮ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ 1500ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಕ್ಲಾತ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಹಲೋ ಓ ಮೈ ಗಾಡ್, ವಾಯ್ ಅಲ್ಲಿ ಯಾರಿದ್ದಾರೆ? ಹಾಂ, ನನ್ನ ಕ್ಯಾಮ್ರಾ ನಾನು ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡ್ತೀನಿ. ದಿವ್ಯ ಗೊತ್ತೇನಾದರೂ ಇದೆಯಾ ರೂಮಲ್ಲಿ? ನನ್ನ ಬಿಟ್ಟು ಆ ಕಡೆಗೆ ಫೋಕಸ್ ಮಾಡ್ತಾಯಿದ್ದೆ, ಕಷ್ಟಪಟ್ಟು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಓಕೆ, ಇದು ತುಂಬ ಚೆನ್ನಾಗಿದೆ ಗಾಯ್ಸ್. ಐ ಥಿಂಕ್ ಇದು ನ್ಯೂ ಕಲೆಕ್ಷನ್ಸ್. ನೀವು ಯಾರಾದರೂ ವೆಬ್ಸೈಟ್ಗೆ ಹೋದರೆ ಥಿಂಕ್ ಮಸ್ಟ್ ಬಾಯ್ ಅಂತ ಅನ್ಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಟ್ವಿನಿಂಗ್ ಮಾಡೋಣ, ನೀವೇನಾದರೂ ಸೇಮ್ ಪ್ಯಾಂಟ್ ತೊಗೊಂಡ್ರೆ ಕಮೆಂಟ್ ಮಾಡಿ. ಓಕೆ, 1500. ಸೊ ನನ್ನ ಪ್ಲ್ಯಾನ್ ಇರಲಿಲ್ಲ, ಆಫರಲ್ಲಿ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಬೇಗ ಹೋಗಿ ಸುಮ್ಮನೆ ಸೈಜ್ ನೋಡಿ ತೊಗೊಬಂದೆ. ಆ್ಯಂಡ್ ಇದಕ್ಕೆ ನಾನು ಹುಡುಕ್ತಾ ಇದ್ದೆ ಏನು ತೊಗೊಳ್ಳೋದು ಅಂತ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗಿದೋಗಿತ್ತು. ಇವಾಗ ಮತ್ತೆ ಅಂತ ಅನ್ನಿಸ್ತು, ಹೋಗಿ ಬಿಲ್ ಮಾಡಿಬಿಡಿ ಅಂತ ಅನ್ಸೋದಾಗಿತ್ತು. ಆದ್ರೂ ಇಲ್ಲಿ 3000 ಫ್ರೀಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಸೆಲೆಕ್ಟ್ ಮಾಡುವಾಗ ಆ್ಯಕ್ಚುಲಿ ಇನ್ನು ಎಕ್ಸ್ಟ್ರಾ 2000 ಮಾಡಿ ಅಂತ ಅಂದರು. ನಾನು ಅಷ್ಟಕ್ಕೆ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇದನ್ನು ನಾನು ನೋಡಿರಲಿಲ್ಲ, ಇದ್ರ ಜೊತೆಗೆ ಟಾಪ್ ಪ್ಯಾಂಟ್ ಕೂಡ ಇದೆ ಅಂತ. ಸೊ ಹಾಗಾಗಿ ಈ ಪ್ಯಾಂಟ್ ಆ್ಯಂಡ್ ಈ ಪ್ಯಾಂಟ್ ತಗೊಂಡು ಐ ಥಿಂಕ್ ದಟ್ ವಾಸ್ ಬೆಸ್ಟ್, ಬಿಕಾಸ್ ನಾನು ಎಲ್ಲನೂ ಬರೀ ಟಾಪ್ಸೇ ಇದೆ ಅಲ್ವಾ. ಸೊ ಹಾಗಾಗಿ 2 ಪ್ಯಾಂಟ್ ತೊಗೊಂಡಿದ್ದು ಯೂಸ್ ಆಯಿತು ಅಂತ ಅನಿಸ್ತು. ಆಮೇಲೆ ಇನ್ನೂ ಮುಗಿದಿಲ್ಲ. ನೀವು ಕೂಡ ಬೆಸ್ಟ್ ಸೈಡಲ್ಲಿ ದಯವಿಟ್ಟು ಶಾಪಿಂಗ್ ಮಾಡಿ. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ, ಬಟ್ ಆದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಒಂದು ಬೆಲ್ಟ್ ಹಿಂಗಿದೆ ನೋಡಿ,
ಇವಾಗೆಲ್ಲ ಈ ಥರ ಫ್ಲವರ್ ಕ್ಲಿಪ್ಸ್ ಎಲ್ಲ ತುಂಬ ಜಾಸ್ತಿ ಬರ್ತಾ ಇದೆ ಅಲ್ವಾ. ಸೊ ತುಂಬ ಏನೇನೋ ಇತ್ತು ಬೆಲ್ಟ್ಗಳಲ್ಲಿ. ನನಗೆ ಇದು ಅದರಲ್ಲಿ ತುಂಬ ಇಷ್ಟ ಆಯಿತು. ಆಮೇಲೆ ಇದು ಒಂದೇ ಇದ್ದಿದ್ದು ಡಿಫ್ರೆಂಟಾಗಿ, ಇನ್ನೆಲ್ಲನೂ ನಾರ್ಮಲಾಗಿ ಟ್ರಯಾಂಗಲ್ಲು, ಸ್ಕ್ವೇರು ಆ ಥರ ಇರ್ತಾರೆ. ಸಿ ಚೆನ್ನಾಗಿದೆ ಅಲ್ವಾ. ನೋಡೋಣ. ದಿಸ್ ಬೆಲ್ಟ್ ಈಸ್ 599, ಜಸ್ಟ್ 600. ಕಮರ್ಷಿಯಲ್ ಸ್ಟ್ರೀಟ್ 100 ರೂಪೀಸ್ ಸಿಗುತ್ತೆ ಅಲ್ವಾ. ನೋಡೋಣ. ಐ ಥಿಂಕ್ ಎಲ್ಲ ನನಗೆ ವೆಬ್ಸೈಟಲ್ಲಿ ವರ್ತ್ ಅಂತ ಅನಿಸುತ್ತೆ. ಗೈಸ್, ದಿಸ್ ಇಸ್ ಆಲ್ಸೋ ಕೆಲವೊಂದಕ್ಕೆಲ್ಲ ಕಾಸ್ಟ್ಲಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ಲೆಟ್ಸ್ ಫೈಂಡ್ ಔಟ್ ಮತ್ತೆ ಏನು ಬೇರೆ ಅಫೋರ್ಡಬಲ್ ಸಿಗುತ್ತೆ ಅಂತ. ದುಡ್ಡು ವೇಸ್ಟ್ ಮಾಡಬಾರ್ದು. ಬಟ್ಟೆ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ಫಿಟ್ ಚೆನ್ನಾಗಿರಬೇಕು. ಅದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರಬಾರ್ದು. ಬಟ್ಟೆ ಒಂದು ಬಟ್ಟೆ ಅಂದರೆ ಒಂದು ನಾರ್ಮಲ್ ಬೆಲೆ ಇರಬೇಕು, ತುಂಬ ಎಕ್ಸ್ಟ್ರೀಮ್ ಆಗಿಲ್ಲ ಇರಬಾರ್ದು. ಆಮೇಲೆ ಇದನ್ನು ಹಾಕೋದು ಏನು 1 ಟೈಮ್ಸ್ 2 ಟೈಮ್ ಅಷ್ಟೇ. ನನಗಂತೂ ಕಾಸ್ಟ್ಲಿ ಬಟ್ಟೆ ಎಲ್ಲ ತುಂಬ ವೇಸ್ಟ್, ರಿಯಲಿ ವೇಸ್ಟ್. ನಾನು ಎಷ್ಟು ಸಾವಿರ ಕೊಟ್ಟು ತಂದು ಹಾಕ್ತೀನಿ ಒಂದ್ಸತಿ 2 ಸತಿ ಹಾಕ್ಬೋದು. ಯಾವುದೋ ಒಂದು 2 ಟಾಪ್ ಇಟ್ಕೊಂಡ್ಬಿಟ್ಟಿರ್ತೀನಿ, ಎಷ್ಟು ಬಟ್ಟೆ ಇದ್ರೂ ಆ 2 ಬಟ್ಟೆ ಇಲ್ದಿರೋ ಥರ ರಿಪೀಟ್ ಮಾಡ್ತಾ ಇರ್ತೀನಿ. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ರು ಯೂಸ್ ಇಲ್ಲ, ಹಾಗಾಗುತ್ತೆ. ಅದೊಂದು ಒಳ್ಳೆ ಕ್ಯಾರೆಕ್ಟರೋ ಕೆಟ್ಟ ಕ್ಯಾರೆಕ್ಟರೋ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಕಂಫರ್ಟಬಲ್ ಇರುತ್ತೆ, ಅದನ್ನೇ ಹಾಕೊತಾ ಇರ್ತೀನಿ. ನನಗೆ ಬೋರ್ ಆಗಲ್ಲ. ಇಟ್ಸ್ ಕಂಫರ್ಟಬಲ್ ಅಷ್ಟೇ, ನನಗೆ ಕಂಫರ್ಟಬಲ್ ಆಗಿರಬೇಕು. ಹಾಗಾಗಿ ಅದನ್ನೇ ಹಾಕೊಳ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಯಾವುದೇ ಬಟ್ಟೆ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ ಅಂತ ತೊಗೊಂಡ್ರು ಹಾಕೊಳ್ತಾ ಇಲ್ಲ. ಅದಕ್ಕೆ ಈ ಸತಿ ಬರೀ ಈ ಥರ ಕಂಫರ್ಟಬಲ್ ಬೇಕಲ್ವಾ. ನೈಟ್ ವೇರ್ಸಲ್ಲೇ ಬಿ ಕಂಫರ್ಟಬಲ್ ಅಂತ ಅಂದ್ಬಿಟ್ಟು ನೈಟ್ ವೇರ್ಸಲ್ಲೇ ತೊಗೊಂಡಿದ್ದೀನಿ. ಇಲ್ಲೇ ಇದನ್ನೆಲ್ಲ ಎಷ್ಟು ಹಾಕೊಳ್ತೀನಿ ಅಂತ. ಆಮೇಲೆ ನನಗೆ ವೆಬ್ಸೈಟಲ್ಲಿ ನೀವು ಫುಟ್ವೇರ್ ಕಲೆಕ್ಷನ್ಸ್ ನೋಡಿದಿರೋ ಇವಾಗ ಗೊತ್ತಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿರುತ್ತೆ. ಇದು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಕಾಲಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಯ್ತು ಇದು. ಆ್ಯಕ್ಚುಲಿ ನನಗೆ ಈ ವರ್ಕ್ ಇದೆ ಅಲ್ಲ, ಎಂಬ್ರಾಯ್ಡ್ರಿ ವರ್ಕ್ಸ್ ಅಂದರೆ ನನಗೆ ತುಂಬ ಇಷ್ಟ. ಬಿಕಾಸ್ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾಯಿದ್ದೆ ಆವಾಗ. ಇದೆಲ್ಲ ಹಾಕೋದು ಎಷ್ಟು ಕಷ್ಟ, ಎಷ್ಟು ಟೈಮ್ ತೊಗೊಳುತ್ತೆ, ಆ್ಯಂಡ್ ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್ ಅನ್ನೋದು ಐ ಹ್ಯಾಡ್ ಆನ್ ಐಡಿಯಾ. ಇದು ಎಷ್ಟು ಕಷ್ಟ ಅಂತ ಎಂಬ್ರಾಯ್ಡ್ರಿ ಹಾಕೋದು. ಇದೆಲ್ಲ ಮಷೀನಲ್ಲಿ ಮಾಡಿರ್ತಾರೆ, ಬಟ್ ಇದ್ರ ವ್ಯಾಲ್ಯೂ ಗೊತ್ತು. ನಾನು ನೈಟೆಲ್ಲ ಕೈಯಲ್ಲಿ ಕುತ್ಕೊಂಡು ಈ ಥರದ ಎಂಬ್ರಾಯ್ಡ್ರೀಸ್ನ ಮಾಡ್ತಿದ್ದೆ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ. ಸೊ ಲೂನಾ ಬ್ಲೂ ಸಮಥಿಂಗ್ ಇದು ವೆಬ್ಸೈಟಲ್ಲಿದೆ, ಸಿಗುತ್ತೆ. ಸೊ ತುಂಬ ಫುಟ್ವೇರ್ ಕಲೆಕ್ಷನ್ಸ್ ಇದೆ, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು. ನನ್ನ ಕಾಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೀಗಿದೆ, ನೈಸ್. ಆ್ಯಂಡ್ ದೆನ್ ಇದು ಜಸ್ಟ್ 1699 ಅಷ್ಟೇ, 1699, 1699 ರೂಪಾಯಿಗಳು ಅಷ್ಟೇ. ಆಮೇಲೆ ಇದು ಎಷ್ಟು ಪ್ರೀಟಿ ಆಗಿದೆ ಅಂದರೆ, ಇದು ಫ್ಲ್ಯಾಟ್ ಏನೂ ಇಲ್ಲ, ಅದು ಸ್ವಲ್ಪ ಹೀಲ್. ಇದು ಹೀಲ್ ಇದ್ರೂ ಕೂಡ ಏನಪ್ಪ ಸ್ಪೆಷಾಲಿಟಿ ಅಂದರೆ, ಹೀಲ್ ಹಾಕೊಂಡು ಇದು ಎಷ್ಟಿರ್ಬೋದು, 1.5 ಇಂಚ್ ಇರ್ಬೋದು ಅನಿಸುತ್ತೆ ಹೀಲ್. ಸೋ ಕಂಫರ್ಟಬಲ್. ಆ್ಯಂಡ್ ಅಗೈನ್ ನಾನು ಎಷ್ಟೇ ಹೀಲ್ಸ್ ತೊಗೊಂಡ್ರು ಅದೆಲ್ಲ ಯಾವಾಗೋ ಒಂದ್ಸತಿ ಶೂಟಲ್ಲಿ ಹಾಕೊಳ್ಳೋಕ್ಕೆ, ಅದು ಸ್ಟೇಜಲ್ಲಿ ಹೋದಾಗ ಹಾಕೊಂಡಿರ್ತೀನಿ, ಆಚೆ ಬಂದು ತೆಗ್ದು ಸೈಡಿಗೆ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ಟಿರ್ತೀನಿ. ಸೊ ಆ ಥರ ಇದು ಆ್ಯಕ್ಚುಲಿ ನಾನು ಏನು ತೊಗೊಂಡಿದ್ದೆ, ಡಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ ಇರುತ್ತೆ, ಸ್ಟೇಜ್ ಡಾನ್ಸ್ ಪರ್ಫಾರ್ಮೆನ್ಸಸ್. ಅವಾಗ ಬಟ್ಟೆ ಎಲ್ಲ ಏನೋ ಮಾಡಿರ್ತಾರೆ ನಮಗೆ, ಕೆಲವೊಂದು ಸತಿ ಫುಟ್ವೇರ್ ನಮಗೆ ಸೂಟ್ ಆಗೋದೇ ಇಲ್ಲ. ಸೊ ಆ ಥರ ಟೈಮಲ್ಲಿ ಇದು ಡಾನ್ಸಿಗೆ ನಾನು ಎಲ್ಲದಕ್ಕೂ ಹಾಕೋಬೋದು ಅಂತ. ನಾನು ಇದು ಕೂಡ ವರ್ಕ್ ಇದೆ ಇದ್ರ ಮೇಲೆ, ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಈ ಥರ ಒಂದು ತುದಿಗಾಲಲ್ಲಿ ವಿಚ್ ಬ್ಯಾಲೆ ಡಾನ್ಸ್ ಮಾಡ್ತಾರಲ್ಲ, ಈ ಥರ ಹಾಗೆ ಆ ಥರ ಇದೆ. ಇದು ಫ್ಲ್ಯಾಟ್ಸ್ ಸಖತ್ತಾಗಿದೆ, ಕ್ಯೂಟಾಗಿದೆ. ಇದ್ರ ವರ್ಕ್ ಜಸ್ಟ್ ಲುಕ್ ಆಟ್ ದಿಸ್, ಎಷ್ಟು ಚೆನ್ನಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದರ ಪ್ರೈಸ್ ಬಂದುಬಿಟ್ಟು 1600. ಎರಡು ಸೇಮ್ ಟು ಸೇಮ್. ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಯಾರಾದ್ರೂ ಇಷ್ಟ ಆಗಿದೆಯಾ ನನ್ನ ಥರನೇ ಈ ಪ್ರಿಟಿ ಫುಟ್ವೇರ್? ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಇದೆಲ್ಲ ವೆಬ್ಸೈಟಲ್ಲಿ ತೊಗೊಂಡೆ. ಆ್ಯಂಡ್ ದೆನ್ ಐ ವೆಂಟ್ ಟು ಇಲ್ಲಿ ಲುಲು ಹೈಪರ್ ಮಾರ್ಕೆಟ್ ಫ್ಯಾಷನ್ ಸ್ಟೋರ್ ಈಸ್ ಒನ್ ಆಫ್ ಮೈ ಫೇವ್ರೇಟ್. ಆ್ಯಂಡ್ ನನ್ನ ಇಯರಿಂಗ್ ಕಲೆಕ್ಷನ್. ಸೊ ಅದು ಮಾಲ್ ಆಗಿ ಒಂದು 2 years ಆಯಿತು ಅಂತ ಅನಿಸುತ್ತೆ. ಸೊ ಆವಾಗಿಂದ ಇಟ್ ಹ್ಯಾಸ್ ಬಿನ್ ಮೈ ಫೇವ್ರೇಟ್ ಸ್ಪಾಟ್ ಟು ಬೈ accessories and ornaments. ಸೊ ಇದು ಒಂದು ಸ್ಟೋನ್ ಇಯರಿಂಗ್ಸ್. ನನಗಿದು ತುಂಬ ಕಲರ್ ಎಲ್ಲ ಅವೈಲೇಬಲ್ ಇತ್ತು ಇದರಲ್ಲಿ, ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಟ್ಟೆಗೆ ಸೂಟ್ ಆಗುತ್ತೆ ಇದು ಕಲರ್. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಎಷ್ಟಿದೆ ಅಂತಂದರೆ 455 ರೂಪೀಸ್. ಸ್ವಲ್ಪ ಕೆಲವೊಂದೆಲ್ಲ ಕಾಸ್ಟ್ ಅನ್ಸುತ್ತೆ, ಬಟ್ 200-150 ರೂಪೀಸ್ಗೂ ಕೂಡ ಮಾಲಲ್ಲಿ ಸಿಗುತ್ತೆ. ಇಷ್ಟು ಚೆನ್ನಾಗಿದೆ ಅಲ್ವಾ. ನಂಗೆ ಸ್ಟೋನ್ಸ್ ಅಂದರೆ ತುಂಬ ಇಷ್ಟ. ಸ್ಟೋನ್ಸ್ ಬ್ಲಿಂಗ್ ಅಂತ ಇರಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ. ಇದು ನಮಗೆಲ್ಲ ಫ್ಯಾಷನ್ ಡಿಸೈನಿಂಗಲ್ಲಿ ಆ್ಯಕ್ಚುಲಿ ಜ್ಯುವೆಲ್ರಿ ಮಾಡೋದು ಎಲ್ಲನೂ ಕೂಡ ಕಲಿಸ್ಕೊಡ್ತಾ ಇರ್ತಾರೆ. ಸೊ ಇದೆಲ್ಲ ಮಷೀನಲ್ಲೇ ಮಾಡಿದ್ರು ಕೂಡ ಜಸ್ಟ್ ಲವ್ ಡಿಸೈನ್.
ಚೆನ್ನಾಗಿದೆ ಅಲ್ವಾ? ಸಾಕಾಗಿದೆ. ಒಂದ್ಸರಿ ಇದನ್ನಾದ್ರೂ ಅಟ್ಲೀಸ್ಟ್ ಬಟ್ಟೆ ಹಾಕಿ ಹಾಕಿದ್ರೆ ಸಾಕಾಗಲ್ಲ. ಅಟ್ಲೀಸ್ಟ್ ಇದನ್ನಾದ್ರೂ ಹಾಕೋಣ. ನೈಟ್ ವೇರ್ಗೆ ಬೇಡ, ಒಳ್ಳೆ ಔಟ್ಫಿಟ್ ಜೊತೆಲಿ ಹಾಕಿ ತೋರಿಸ್ತೀನಿ. ಯಾಕೆ ಸುಮ್ಮನೆ ಹಿಂಗೆ ಹಾಕೊಂಡ್ಬಿಟ್ಟು ಒಂದು ಪ್ರಿಟಿ ಇಯರಿಂಗ್ ಮರ್ಯಾದೆ ಕಳೀಲಿ ಅಲ್ವಾ? ಓಕೆ, ಆ್ಯಂಡ್ ದೆನ್ ಓನ್ಲಿ 3 ಪ್ರಾಡಕ್ಟ್ಸ್ ಲೆಫ್ಟ್. ಸೊ ಫೇಸಸ್ ಕೆನಡಾಲಿ ನನಗೆ 3-in-1 ಫೌಂಡೇಶನ್ ಬರುತ್ತಲ್ಲ, ಅದು ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ನನಗೆ, ಆದರೆ ಅವ್ರ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಒಂದು ಪ್ರೈಮರ್ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ ಪ್ರೈಮರ್, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. $799 ಪ್ರೈಮರ್. ಇದು ಮಾಯ್ಶ್ಚರೈಸರ್ ಪ್ಲಸ್ ಪ್ರೈಮರ್ ಆಗಿ ವರ್ಕ್ ಆಗುತ್ತೆ. ಇಟ್ಸ್ ವೆರಿ ಲೈಟ್ ವೆಯ್ಟ್ ಆ್ಯಂಡ್ ತುಂಬ ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ತುಂಬ ಚೆನ್ನಾಗಿದೆ. ಐ ಥಿಂಕ್ ಬೇರೆ ಫೌಂಡೇಶನ್ ಜೊತೆ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಯಾರಿಗೆ ಸ್ವಲ್ಪ ಸಿಲ್ಕಿ ಆ್ಯಂಡ್ ದಪ್ಪ ಪ್ರೈಮರ್ ಬೇಡ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫೇಸಸ್ ಕೆನಡಾ ಪ್ರೈಮರ್ ತುಂಬ ಟಿಂಟೆಡ್ ಪಿಂಕ್ ಏನೇನೋ ಬರುತ್ತೆ. ಅಗೇನ್ ತುಂಬ ಪ್ರಮೋಟ್ ಮಾಡ್ತಾರೆ ಫೇಸಸ್ ಕೆನಡಾ, ಬಟ್ ಆ್ಯಕ್ಚುಲಿ ನಾನು ಪ್ರಮೋಟ್ ಮಾಡ್ತಿಲ್ಲ. ಐ ಯೂಸ್ ದಿಸ್ ಪ್ರೈಮರ್. ಆ್ಯಂಡ್ ದಿಸ್ ಒನ್ ಈಸ್ ಅ ಸೇಫ್ಟಿ ಪಿನ್. ಸೊ ಸೇಫ್ಟಿ ಪಿನ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ, ಸೇಫ್ಟಿ ಪಿನ್ ತುಂಬ ಇಂಪಾರ್ಟೆಂಟ್. ಆದರೆ ನಾನು ಇಲ್ಲೇ ಹಾಕುವಾಗ ಅಥವಾ ಇಲ್ಲಿ ಹಾಕುವಾಗ ಶುಡ್ ನಾಟ್ ಬಿ ವಿಸಿಬಲ್, ಕೆಳಗಡೆಯಿಂದ ಕಾಣಿಸ್ತಾ ಇರೋ ಥರ ಹಾಕಬೇಕು. ಸೊ ಸಮಟೈಮ್ಸ್ ಏನಾಗುತ್ತೆ, ಹಿಂದೆ ನನಗೆ ಟಕ್ ಮಾಡಬೇಕಿರುತ್ತೆ ಬಟ್ ನಾರ್ಮಲ್ ಪಿನ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಲ್ವಾ? ನಾರ್ಮಲ್ ಪಿನ್ ಹಾಕಿದ್ರೆ ತುಂಬ ಕೆಟ್ಟ ಕಾಣಿಸುತ್ತೆ. ಸೊ ಅದಕ್ಕೆ ದಿಸ್ ಬ್ಯೂಟಿಫುಲ್ ಪಿನ್, ಸಿ ಲುಕ್ ಎಟ್ ದೀಸ್. ಹಾರ್ಟ್ ಶೇಪಲ್ಲಿದೆ, ತುಂಬ ಚೆನ್ನಾಗಿದೆ ಪಿನ್. ಸೊ ದಿಸ್ ಇಸ್ ದ ಸೇಫ್ಟಿ ಪಿನ್. ಆ್ಯಂಡ್ ಸೇಫ್ಟಿ ಪಿನ್ಗೆ ಆ್ಯಕ್ಚುಲಿ ತುಂಬ ಜಾಸ್ತಿ ಅಂತ ಅನಿಸ್ತು. $459, $459. ಬಟ್ ಆದರೆ ಏನಂದರೆ ಇದರದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ, ಹಾಗಾಗಿ ಇಷ್ಟೊಂದು ಪ್ರೈಸ್ ಇದೆ ಅಂತ ಅನಿಸುತ್ತೆ. ಐ ಮೀನ್ ಸೇಫ್ಟಿ ಪಿನ್ಗೆ ನನಗೆ ಟಾಪ್ಸ್ ಎಲ್ಲ ತೊಗೊಂಡಿದ್ದೀನಿ $500 ಬಟ್ ಇದಕ್ಕೂ $500 ಕೊಡಬೇಕಾ? ಸೇಫ್ಟಿ ಪಿನ್ಗೆ ಅಂತ ಅನಿಸುತ್ತೆ. ತುಂಬ ಕಂಜೂಸ್ ನಾನು, ಆಯಿತಾ? ಸಿಕ್ಕಾಪಟ್ಟೆ ಡೀಟೇಲಿಂಗ್ ಸಕ್ಕತ್ತಾಗಿದೆ. ವೆರಿ ಬ್ಯೂಟಿಫುಲ್ ಅಲ್ಲ? ಸ್ಟೋನ್ ವರ್ಕ್ಸ್, ಐ ಲವ್ ಸ್ಟೋನ್. ಐ ಡೋಂಟ್ ನೋ ವೈ ಐ ಲವ್ ಸ್ಟೋನ್ಸ್. ಆಮೇಲೆ ಬೀಡ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಈ ಥರ ಎಲ್ಲ ಬೀಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಿಮಗೂ ಯಾರಿಗಾದರೂ ಸ್ಟೋನ್ಸ್? ಸೊ ಐ ಮೋಸ್ಟ್ಲಿ ಲೈಕ್ ಮನೀಶ್ ಮಲ್ಹೋತ್ರಾ ಕಲೆಕ್ಷನ್ಸ್. ಮನೀಶ್ ಮಲ್ಹೋತ್ರಾ ಡಿಸೈನರ್ ನಿಮಗೆ ಗೊತ್ತಿದ್ರೆ ಆ ಕಲೆಕ್ಷನ್ಸ್ ನೋಡಿದರೆ ಜಾಸ್ತಿ ಪರ್ಲ್ಸು ಸ್ಟೋನ್ಸು ಅದರಲ್ಲೇ ಇರುತ್ತೆ. ಎಂಬ್ರಾಯ್ಡ್ರಿ ಮಾಡಿರೋಂಥ ಔಟ್ಫಿಟ್ಸ್ಗಳು ತುಂಬ ಆ ಥರ ಇರುತ್ತೆ. ಸೊ ಹಾಗಾಗಿ ನನಗೆ ಮನೀಶ್ ಮಲ್ಹೋತ್ರಾ ಕಾಸ್ಟ್ಯೂಮ್ಸ್ ಇಷ್ಟ ಆಗುತ್ತೆ. ಐ ಡೋಂಟ್ ನೋ ಯಾವಾಗ ಈ ಸ್ಟೋನ್ಸು ಈ ಪರ್ಲ್ಸು ಇದೆಲ್ಲ ಇಷ್ಟಪಡೋದು ಬಿಡ್ತೀನಿ ಅಂತ, ಬಟ್ ಯಾವಾಗಲೂ ನನಗೆ ತುಂಬ ಇಷ್ಟ ಆಗುತ್ತೆ. ಬೇರೆಯವ್ರಿಗೆ ಜಾತ್ರೆ ಅಂತ ಅನಿಸ್ಬೋದು ಎಲ್ಲ ಟೈಮಲ್ಲಿ, ಬಟ್ ಐ ರಿಯಲಿ ಲೈಕ್ ಇಟ್. ದಿಸ್ ಇಸ್ ಆಲ್ ಗಾಯ್ಸ್. ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಇಷ್ಟೇ ಇಲ್ಲಿ ಕಾಣಿಸ್ತಿದ್ಯಾ? ಇಷ್ಟೇ ಶಾಪಿಂಗ್ ಮಾಡಿರೋದು. ಸೊ ಇನ್ನೂ ತುಂಬ ಶಾಪಿಂಗ್ ಮಾಡಿರೋದು ಬ್ಯಾಗ್ಸ್ ಹಾಗೆ ಇದೆ, ನನಗೆ ತೋರ್ಸೋಕ್ಕೆ ಆಗಿಲ್ಲ ಆ್ಯಂಡ್ ಈವನ್ ಯೂಸ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಯೂಸ್ ಮಾಡಿರ್ತೀನಿ, ಬಟ್ ಸ್ಟಿಲ್ ನನಗೆ ಏನು ಇಷ್ಟ ಆಗುತ್ತೆ, ಏನು ಶಾಪಿಂಗ್ ಮಾಡ್ತೀನಿ ಆ್ಯಂಡ್ ಲೆಟ್ಸ್ ಸಿ ನಿಮ್ಮ ಟೇಸ್ಟ್ ನನ್ನ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಈವನ್ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀನಿ. ಸೊ ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್. ಓಕೆ, ಸೊ ಲೆಟ್ ಮಿ ನೋ ಇನ್ ಕಮೆಂಟ್ ಸೆಕ್ಷನ್ ಏನೇನು ನಿಮ್ಗೆ ಇಷ್ಟ ಆಯಿತು ಆ್ಯಂಡ್ ನೀವು ಹೆಂಗೆ ಶಾಪಿಂಗ್ ಮಾಡೋಕ್ಕೆ ಇಷ್ಟಪಡ್ತೀರಾ. ನಿಮಗೆ ಕಂಫರ್ಟ್ ಫಸ್ಟ್ ಇಂಪಾರ್ಟೆಂಟಾ ಅಥವಾ ಸ್ಟೈಲಿಶ್ ಆಗಿರೋದು ಇಂಪಾರ್ಟೆಂಟಾ? ಅಫ್ಕೋರ್ಸ್ ಎರಡು ಅಂತ ಹೇಳ್ಬೋದು. ಸಮ್ಟೈಮ್ಸ್ ಎರಡು ಆಗಲ್ಲ, ಕಂಫರ್ಟಬಲ್ ಇರಬೇಕಾಗುತ್ತೆ, ಇಲ್ಲ ಆ ಥರನೂ ಸಿಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಕಂಫರ್ಟಬಲ್ ಅಂದರೆ ಕಂಫರ್ಟಬಲ್ ಹೋಗಬೇಕು, ಸ್ಟೈಲಿಶ್ ಅಂದರೆ ಸ್ಟೈಲಿಶ್ ಹೋಗಬೇಕು. ಹಾಗಾಗುತ್ತೆ ಎರಡು ಒಟ್ಟಿಗೆ ಸಿಗೋದು ತುಂಬ ಕಷ್ಟ. ಆ್ಯಕ್ಚುಲಿ ಬ್ರ್ಯಾಂಡ್ಸ್ ಲೈಕ್ ಕಾಝೋ ಅಂತ ಗೊತ್ತಿರೋ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಾಝೋಯಿಂದ, ಬಟ್ ಒಂದು ಔಟ್ಫಿಟ್ 10,000 ಇರುತ್ತೆ. ಸೊ ಹಾಗಿರುತ್ತೆ, ಕಂಫರ್ಟಬಲ್ ಇರಬೇಕು ಪ್ಲಸ್ ಸ್ಟೈಲಿಶ್ ಆ್ಯಂಡ್ ಪಾರ್ಟಿ ವೇರ್ ಅಥವಾ ಈವೆಂಟ್ಗೆ ಒಕೇಶನಲ್ ವೇರ್ ಥರನೂ ಇರಬೇಕು ಅಂತಂದರೆ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಸೊ ಓಕೆ ಗಾಯ್ಸ್, that's all for the day. I will see you all in my next vlog. Bye, have a great day. This was an unexpected and ತುಂಬ ಕ್ವಿಕ್ಕಾಗಿ ಹೆಂಗಿದ್ದೀನಿ ಹಾಗೆ ಮಾಡಿರೋವಂಥ ವ್ಲಾಗ್. ನಾನು ತುಂಬ ದಿನದಿಂದ ಏನೂ ಪೋಸ್ಟ್ ಮಾಡೋಕ್ಕಾಗಿಲ್ಲ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಏನಾದರೂ ಒಂದು ಪೋಸ್ಟ್ ಮಾಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟಿಂದ ಸರಿಯಾಗಿ ಶೂಟ್ ಮಾಡಿ, ಸರಿಯಾಗಿ ಎಡಿಟ್ ಮಾಡಿ, ಸರಿಯಾಗಿ ವ್ಲಾಗ್ ಮಾಡಿ. ನನಗೆ ಆ್ಯಕ್ಚುಲಿ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಆಲ್ಸೋ ನನಗೂ ಕೂಡ ಬೇರೆಯವ್ರದ್ದು ಶಾಪಿಂಗ್ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಆಗುತ್ತೆ. ಸೊ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಓಕೆ, ಬಾಯ್ ಗೈಸ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.